ಎಲ್ಲರಿಗೂ ನಮಸ್ಕಾರ. ಹೋಗಬೇಡಿ ದಯವಿಟ್ಟು. ಪ್ಲೀಸ್ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಈಗಲೇ ಗೊತ್ತಾಗ್ತದೆ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಡಿ. ಇಂಡಸ್ಟ್ರಿ ಯಾವ ಸ್ಥಿತಿಯಲ್ಲಿದೆ, ನಿರ್ಮಾಪಕರು ಯಾವ ಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಾನೂನು ಪ್ರಕಾರ ಯಾವ ರೀತಿ ನಾವು ಪಡಿಬೇಕು ಅನ್ನೋದು ಯೋಚನೆ ಮಾಡಿ. ಅಧ್ಯಕ್ಷ ಹೇಳಿರ್ತಾರ, ನಿರ್ಮಾಪಕರು, ಹಂಚಿಕೆದಾರರು, ಎಕ್ಸಿಬಿಟರ್ಸ್, ಫಸ್ಟ್ ನಾವು ಕಡಿಬೇಕಾಗಿರೋದು ಕಮರ್ಷಿಯಲ್ ಆಗಿ ಎಂತ ಸಿನಿಮಾ ಮಾಡಬೇಕನ್ನೋದು ನಿರ್ಮಾಪಕರು, ನಿರ್ದೇಶಕರು ಕಲಿಬೇಕು. ಅದನ್ನ ಮರ್ತೋಗ್ತಾ ಇದೀವಿ ನಾವು. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. 10 ವರ್ಷದ ಈ ಕಡೆ ಗುಣಮಟ್ಟ ಅಂತ ನಾನು ಹೇಳಲ್ಲ, ಸಿನಿಮಾ ವ್ಯಾಪಾರ. ನಾವು ಇನ್ವೆಸ್ಟ್ ಮಾಡುವಾಗ ಆ ದುಡ್ಡು ವಾಪಸ್ ಬರುತ್ತಾ ಬರಲ್ವಾ ಅನ್ನೋದು ಮುಖ್ಯ. ಇವಾಗ ಏನಂದ್ರೆ ಟೋಟಲ್ ಆಗಿ ನಾನು ಡೈರೆಕ್ಟರ್ ಆಗಿರುವಾಗ ನಾನು ನಿರ್ಮಾಪಕರಿಗೆ ನಾನು ಮರ್ಯಾದೆ ಕೊಟ್ಟಿದ್ದೀನಿ, ಭಯ ಬಿದ್ದಿದ್ದೀನಿ. ನಾನು ನಿರ್ಮಾಪಕರು ದುಡ್ಡು ಹಾಕ್ತಾ ಇದ್ದಾರೆ, ಆ ದುಡ್ಡು ಹೆಂಗೆ ನಾನು ವಾಪಸ್ ತರಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ತಲೆ ಕೆಡ್ಸ್ಕೊಳ್ತೀನಿ ನಾನು. ಈ ಕಥಾ ನಿರ್ಮಾಪಕರಿಗೆ ಹೇಳಿ ಅವ್ರು ಓಕೆ ಮಾಡಿದ ಮೇಲೆ, ಅವ್ರಿಗೆ ಇಷ್ಟ ಆದ್ಮೇಲೆ ಆಮೇಲೆ ನಾನು ಹೀರೋಗೆ ಹೇಳೋದು. ನಾನು ಇದಾದ್ಮೇಲೆ ನಾವು ಡಿಸ್ಟ್ರಿಬ್ಯೂಟರ್ ನಾವು ಹೇಳೋದು, ನಾವು ಇದಾದ್ಮೇಲೆ ಫೈನಾನ್ಸರ್ಗೆ ಹೇಳೋದು ನಾವು. ಅಂದ್ರೆ ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ನೋಡಿ. ಇವಾಗ ಬರುವಂತ ನನ್ನ ಸಹೋದರರು ನಿರ್ದೇಶಕರಾಗಬಹುದು, ನಿರ್ಮಾಪಕರಾಗಬಹುದು, ಅವರೇ ಕಥೆ ಬರೀತಾರೆ, ಅವರೇ ಚಿತ್ರಕಥೆ ಬರೀತಾರೆ, ಅವರೇ ಹಾಡುಗಳು ಬರೀತಾರೆ, ಅವರೇ ಸಂಗೀತ ಇದನ್ನು ಮಾಡ್ತಾರೆ, ಅವರೇ ಎಡಿಟಿಂಗ್ ಮಾಡ್ತಾರೆ. ಕೊನೆಗೆ ಅವರೇ ನೋಡುವಂತ ಪರಿಸ್ಥಿತಿ ತಂದಿದ್ದು ಯಾರು? ನಮ್ಮವರೇ. ನೀನೇ ಬರೀಬೇಕಲ್ಲ, ನಾನು ಕಥೆ ಬರಲ್ವಾ? ಗೌಡ್ರೆ, ಕಥೆ ತಗೊಂಡಿದ್ವಿ, ಸಂಭಾಷಣೆ ಬೇರೆ ಕೈಲಿ ಮಾಡಿಸಿದ್ವಿ, ಹಾಡಿನ ಬೇರೆಯವರು ಮಾಡಿದ್ದಾರೆ. ಈ ರೀತಿ ಅವ್ರಿಗೆ ಅವಕಾಶ ಕೊಡಿ. ನೀವು ಒಬ್ಬರೇ ಬುದ್ಧಿವಂತರ? ಒಂದು ಟೀಮ್ ಬೇಡವ ನಿಮ್ಗೆ? ಈಗ ಹೊಸದಾಗಿ ಬರೋದು ನಿರ್ಮಾಪಕರು ಏನ್ ಮಾಡಬೇಕು? ಒಂದು ಸ್ಕ್ರೂಟಿ ಮಾಡಿ ಟೀಮ್ ಇಟ್ಟಿದ್ದೇವೆ ಆ ಕಾಲದಲ್ಲಿ. ಯಾರಾದ್ರೂ ಒಂದು ಮಾತು ಕೇಳಿದಾರ? ಸ್ಕ್ರೂಟಿನಲ್ಲಿ ಹೋಗಿ ಕೇಳಲ್ಲ ರೀ, ನಾವು ಸಿನಿಮಾ ಮಾಡ್ತೀವಿ, ನಾವು ಲಾಸ್ ಆದ್ರೆ ನೀವು ಕೊಡ್ತೀರ ಅಂತ ಕೇಳಿದ್ದಾರೆ. ಈ ಮಾತು ಕೇಳಿದಾರ್ರಿ? ಮತ್ತೆ ಇವಾಗ ಯಾಕೆ ಬಂದ್ರಿ ನೀವೆಲ್ಲ? ನೀವು ಲಾಸ್ ಆದ್ರೆ ಕೊಡ್ತೀರಾ ಅಂತ. ಸಿನಿಮಾ ವ್ಯಾಪಾರ ಆಗಿರೋದ್ರಿಂದ ಲಾಭ ಬರುತ್ತೆ, ನಷ್ಟ ಬರುತ್ತೆ. ಇಲ್ಲಿರೋರೆಲ್ಲ ಲಾಭ ಮಾಡಿದವರು ಇದ್ದಾರೆ, ನಷ್ಟ ಮಾಡಿದವರು ಇದ್ದಾರೆ. ನಾನು ಲಾಭ ಮಾಡಿದೀನಿ, ನಾನು ನಷ್ಟ ಮಾಡ್ಕೊಂಡಿದ್ದೀನಿ. ಅದರಿಂದ ಒಬ್ಬರನ್ನೊಬ್ಬರು ಟೀಕೆ ಮಾಡೋದು ಬೇಡ. ಫಸ್ಟ್ ನಿರ್ಮಾಪಕರು, ನಮಗ ಕಣ್ಣಾಗ್ಲಿ ಜ್ವರ ಆಗಲಿ ಒಂದು ಕಾಯಿಲೆ ಬರುತ್ತೆ, 10 ಜನ ಕೇಳ್ತೀವಿ ಯಾವ ಡಾಕ್ಟರ್ ಚೆನ್ನಾಗಿ ಮಾಡಿಕೊಡ್ತಾರೆ, ಯಾವ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ, ಯಾವ ಡಾಕ್ಟರ್ ಚೆನ್ನಾಗಿ ಕೊಡ್ತಾರೆ ಅಂತ. ಯಾಕೆ? ಎಲ್ಲೊಂದು ಹೋಗ್ಬೋದಲ್ವಾ? ಕಣ್ಣೋದ್ರೆ ಪರವಾಗಿಲ್ಲಲ್ವಾ? ಏನಾಗತ್ತೆ? మరి ಇವಾಗ ಯಾರು ಏನು ಯೋಚನೆ ಮಾಡ್ತಾ ಇಲ್ಲ. ನನ್ನ ಡೈರೆಕ್ಟ್ ಕೊಡ್ತಾನೆ ಕೇಳ್ತಾ ಇಲ್ಲ. ನೀವು ನಿರ್ಮಾಪಕರು ಒಂದು ಟೀಮ್ ಇಟ್ಕೊಳ್ಳಿ. ಎಷ್ಟು ಜನ ಸೀನಿಯರ್ ಡೈರೆಕ್ಟರ್ಸ್ ಇದ್ದಾರೆ, ಕಥೆ ಬರೆಯೋರು ಇದ್ದಾರೆ, ಸ್ಕ್ರೀನ್ ಪ್ಲೇ ಮಾಡೋರು ಇದ್ದಾರೆ. ಒಂದು ಟೀಮ್ ಇಟ್ಕೊಳ್ಳಿ. ಕೋಟ್ಯಾಂತರ ರೂಪಾಯಿ ತಂದು ದುಡ್ಡು ಹಾಕ್ತಾ ಇದ್ದೀರಾ, ಲಾಸ್ ಆಗ್ತಾ ಇದೆ ಅಂತ ಯಾರು ಕೇಳ್ತೀರಿ ನೀವು? ನೀವು ಫಸ್ಟ್ ಕೇಳ್ಕೊಳ್ಳಿ. ಒಂದು ಟೀಮ್ ಮಾಡ್ಕೊಳ್ಳಿ ನೀಟಾಗಿ. ಸೀನಿಯರ್ ಅಸೋಸಿಯೇಟ್ಸ್ ಬೇಕಾಷ್ಟು ಜನ ಇದ್ದಾರೆ, ಶೆಡ್ಯೂಲ್ ಹಾಕೊಡ್ತಾರೆ ನೀಟಾಗಿ. ಅವರು ಒಳ್ಳೆ ಒಳ್ಳೆ ಎಡಿಟರ್ಸ್ ಇದ್ದಾರೆ. ಇದೆಲ್ಲ ಏನಿಲ್ಲ, ಅವರವರು ಬರ್ತಾ ಇದ್ದಾರೆ, ಅವರವರು ಸಿನಿಮಾ ಮಾಡ್ತಾರೆ, ಜನ ಬರಲ್ಲ ಅಂತ ಕೇಳ್ತಾ ಇದ್ರ. ಫಸ್ಟ್ ಕಮರ್ಷಿಯಲ್, ಈ ಸಿನಿಮಾ ನಾನು ಕಮರ್ಷಿಯಲ್ ಆಗಿ ವ್ಯಾಪಾರ ಮಾಡ್ತಾ ಇದ್ದೀನಿ, ಇದು ಎಂತ ಟೀಮ್ ನನಗೆ ಬೇಕು?
ಅದನ್ನು ಫಸ್ಟ್ ಯೋಚನೆ ಮಾಡಬೇಕು ನಿರ್ಮಾಪಕರು, ಡೈರೆಕ್ಟರ್ಸ್. ಅವ್ರು ಕಮಿಟ್ ಆಗಬೇಕು, ಚೆನ್ನಾಗಿ ಮಾಡಿಕೊಡ್ಬೇಕು. ನಾನು ಎಷ್ಟೋ ಜನ ಹೇಳ್ತಾರೆ ಪ್ರೊಡ್ಯೂಸರ್ ಏನೋ ಹಾಳಾಗ್ತಾ ಇದ್ದಾರೆ, ಡೈರೆಕ್ಟ್ ಮನೆ ಕಟ್ಕೊಂತ ಇದ್ದಾರೆ, ದುಡ್ಡು ಸಂಪಾದನೆ ಮಾಡ್ಕೊಂತ ಇದ್ದಾರೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ನಿಜ ನಿಜ ಸರ್ ಅದು. ಸ್ವಲ್ಪ ಈ ಪ್ರಪಂಚದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ನನ್ನಲ್ಲಿ ಒಳ್ಳೆದು ಕೆಟ್ಟದ್ದು ಎರಡು ಇರುತ್ತೆ. ನಿರ್ಮಾಪಕರಿಗೆ ಫಸ್ಟ್ ನಾಲೆಡ್ಜ್ ಬೇಕು, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇವನ್ನ ಈ ಟೀಮ್ ಇಟ್ಕೊಂಡ್ರೆ ನನಗೆ ಅನುಕೂಲ ಆಗತ್ತಾ ಇಲ್ವಾ ಅಂತ. ಒಂದು ಕೆಮ್ಮುಗೆ ಒಳ್ಳೆ ಡಾಕ್ಟರ್ ಹತ್ರ ಉಳಿತಾ ಇರುವಾಗ ಕೋಟ್ಯಾಂತರ ರೂಪಾಯಿ ಹಾಕುವ ನಿರ್ಮಾಪಕರು ಒಳ್ಳೆ ಡೈರೆಕ್ಟರ್ನ, ಒಳ್ಳೆ ಕ್ಯಾಮೆರಾಮನ್ನ, ಒಳ್ಳೆ ರೈಟರ್ನ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ನ ಯಾಕೆ ಆರಿಸ್ಕೋಬಾರದು? ಗುಣಮಟ್ಟ ಅನ್ನೋದು ಜೀರೋ ಸರ್. ವ್ಯಾಪಾರ ಗುಣಮಟ್ಟ ಇಲ್ಲ. ಈ ಸಿನಿಮಾ ಪ್ರಮೋಟ್ ಆಗತ್ತಾ, ಜನ ನೋಡ್ತಾರೆ ಇಲ್ವಾ ಅನ್ನೋದು. ಅಧ್ಯಕ್ಷರು ಕೇಳಿದ್ದಾರೆ ಜನ ಹೆಂಗ್ ಬರಬೇಕು ಅಂತ. ಒಂದು 10 ವರ್ಷ ಹಿಂದೆ ಹೋಗುವಾಗ, ನಮಗೆ 15 ವರ್ಷ ಹಿಂದೆ ಹೋಗುವಾಗ, ಇನ್ನು 20 ವರ್ಷ ಹಿಂದೆ ಹೋಗುವಾಗ ನಾವು ಯಾರ ಮೇಲೆ ದುಡ್ಡು ಇನ್ವೆಸ್ಟ್